ಮಾಡಿಲ್ಲ, ನಾನು ಎಲ್ಲೂ ಮಾಡಿಲ್ಲ. ಅದನ್ನೆಲ್ಲ ಹುಡುಕಿದ್ದಾರೆ. ಒಬ್ಬರಿಬ್ರು ಸತ್ತೋಗ್ತಿದ್ದಾರೆ ಪಾಪ, ಅವರೆಲ್ಲ ಅವ್ರ ಹೆಸರು ಹೇಳಬೇಡ. ಅವರು ಇನ್ನೊಬ್ರು ಅದೇ ಇವರು ರಾತ್ರಿ 9 ಗಂಟೆಗೆ ಅಲ್ಲಿ ಬೆಂಗಳೂರಲ್ಲಿ ಒಂದು ಯಾವ್ದೋ ಅಪಾರ್ಟ್ಮೆಂಟ್ ಇತ್ತು, ಅಲ್ಲಿ ಬಂದು ಟೇಬಲ್ ಇಡ್ತಾರೆ. ಏನು ಸಣ್ಣ ರಸ್ತೆ ಇದೆ, ಇಲ್ಲಿ ಒಂದು ಇದು ಕಟ್ಟಿಬಿಟ್ಟಿದ್ದಾರೆ, ಅಪಾರ್ಟ್ಮೆಂಟ್ ಕಟ್ಟಿಬಿಟ್ಟಿದ್ದಾರೆ. ಅಪಾರ್ಟ್ಮೆಂಟ್ ಕಟ್ಟಿದ್ದೀವಿ ಈಗ, ಅದು ನಾವೇನು ಸೀರು ನಾವು ಹಾಕೊಂಡಿಲ್ವಲ್ಲ, ಅಧಿಕಾರಿಗಳು ಯಾಕೆ ಕೊಟ್ಟಿದ್ದಾರೆ. ಇವರು ನಿಜವಾಗ್ಲೂ ಕೂಡ ಈ ನಮ್ಮ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಇವೆಲ್ಲ ಮಾತಾಡಬಾರ್ದು ಅಂತಿದ್ದೆ. ಆದ್ರೂ ಕೂಡ ನಮ್ಮವರಿಗೆ ಸ್ವಲ್ಪ ಯಾಕೆ ತಪ್ಪಿಗೆ ಇದ್ರು, ಸ್ವಲ್ಪ ತಪ್ಪಿಗೆ ಇದ್ರು, ಅದಕ್ಕೆ ಸ್ವಲ್ಪ ಮಾತಾಡಿದ್ದೀನಿ. ನೆಕ್ಸ್ಟ್ ಯಾಕಂದ್ರೆ ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾರೆ, ಅವರು ಕೆಲವರಿಗೆಲ್ಲ ಈಗ ಏನು ಹೋಗ್ಬಿಟ್ಲಿ ಮಂತ್ರಿ ಹೋಗ್ಬಿಟ್ಟಿ. ನಾನು ಪ್ರಮಾಣವಾಗಿ ಹೇಳ್ತೇನೆ, ಇನ್ನೂ 2 ವರ್ಷ ಅವರೇ ಇರಬೇಕು ಈ ಕ್ಷೇತ್ರದಲ್ಲಿ. ಅವರು ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಅವ್ರು ಎಷ್ಟು ದಿನ ಮಂತ್ರಿಗಳಾಗಿರ್ತಾರೆ ನಮ್ಗೆ ಅಷ್ಟು ಒಳ್ಳೆ. ನಾನಂತೂ ಯೋಚನೆ ಮಾಡಿದ್ದೀನಿ, ಅವ್ರ ಮಂತ್ರಿ ಪದವಿ ಹೋಗ್ಬಾರ್ದು, ಅವ್ರ ಪದವಿ ಇನ್ನೂ 2 ವರ್ಷ ಅವರು ಇರಬೇಕು, ಮಂತ್ರಿ ಆಗಿ ಇರಬೇಕು, ನಮ್ಗೆ ಒಳ್ಳೇದಾಗುತ್ತೆ. ಎಷ್ಟು ದಿನ ಈಗ ನಾನು ಕೆಲವು ಫೋನ್ ಮಾಡಿ ಮಾತಾಡಿ, ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಿದ್ರು, ಸೆಕ್ರೆಟರಿಗೆ ನಾನು ಫೋನ್ ಮಾಡಿಸಿ ನಮ್ಮ ರೈತರಿಗೆ, ಯಾಕಂದ್ರೆ ಅವರಿದ್ದಾಗ 19 ಲಕ್ಷ ಆಗಿತ್ತು ಮೊದಲನೇ ಹಂತದಲ್ಲಿ. 19 ಲಕ್ಷ ರೈತರಿಗೆ ಜಮೀನು ಕಳ್ಕೊಂಡಾಗ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದೆ. ನಾವು ಇವತ್ತು 19 ಲಕ್ಷ ಕೊಡ್ತಾ ಇದ್ದಾರೆ. ನಮಗೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನು 20 ಲಕ್ಷಕ್ಕೆ ಸಿಕ್ಕೋದಿಲ್ಲ, 35 ಲಕ್ಷ ಕೊಡಿ ಅಂತ ಹೇಳಿ ನಾವು ವಿಧಾನಸಭೆಯಲ್ಲಿ ಹೋರಾಟ. ರೈತರು ಪರವಾಗಿಲ್ಲ, ಈ ಸರ್ಕಾರ ರೈತರು ಪರವಾಗಿಲ್ಲ ಅನ್ನೋದಕ್ಕೆ ಅನೇಕ ಕಾರಣಗಳಿವೆ. ಆವತ್ತು ಕೂಡ ಅವ್ರು ಒಪ್ಪಲಿಲ್ಲ. ಆದ್ರೆ ನಾವು